ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಹೆಲ್ತ್ ಸೈನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೆರಿಲೈಸೇಷನ್ ಮತ್ತು ಡಿಸ್ಇನ್ಫೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಸ್ಟೆರಿಲೈಸೇಷನ್ process in which article surface medium is made free of microorganisms, either vegetative form or spore form. ಸ್ಟೆರಿಲೈಸೇಷನ್ ಅಂದರೆ ಏನಪ್ಪ ಅಂದರೆ, ಯಾವುದೇ ಒಂದು ಆರ್ಟಿಕಲ್ಸ್ ಸರ್ಫೇಸ್ ಅಥವಾ ಮೀಡಿಯಮ್ ಇರುತ್ತಲ್ಲ ಅದನ್ನೆಲ್ಲ ಮೈಕ್ರೋ ಆರ್ಗನಿಸಮ್ಸಿಂದ ಫ್ರೀ ಮಾಡೋದು. ಆ ಮೈಕ್ರೋ ಆರ್ಗನಿಸಮ್ಸ್ ವೆಜಿಟೇಟಿವ್ ಫಾರ್ಮಲ್ಲಾದರೂ ಆಗಿರ್ಬೋದು ಅಥವಾ ಸ್ಪೋರ್ ಫಾರ್ಮಲ್ಲಾದರೂ ಆಗಿರ್ಬೋದು. ಡಿಸ್ಇನ್ಫೆಕ್ಷನ್ ಮೀನ್ಸ್ ಡಿಸ್ಟ್ರಕ್ಷನ್ ಆಫ್ ಆಲ್ ಪ್ಯಾಥೋಜನ್ಸ್ ಆರ್ ಆರ್ಗನಿಸಮ್ಸ್ ವಿಚ್ ಕೆಪೇಬಲ್ ಫಾರ್ ಪ್ರೊಡ್ಯೂಸಿಂಗ್ ಇನ್ಫೆಕ್ಷನ್. ಡಿಸ್ಇನ್ಫೆಕ್ಷನ್ ಅಂದರೆ ಏನಪ್ಪ ಅಂದರೆ, ಡಿಸೀಸ್ನ ಯಾವುದ್ಯಾವುದು ಪ್ಯಾಥೋಜನ್ಸ್ ಕಾಸ್ ಮಾಡುತ್ತೆ ಅದು ಎಲ್ಲ ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಕಂಪ್ಲೀಟಾಗಿ ಡಿಸ್ಟ್ರಕ್ಟ್ ಮಾಡಿಬಿಡೋದು. ಮೆಥಡ್ಸ್ ಆಫ್ ಸ್ಟೆರಿಲೈಸೇಷನ್: ಫಿಸಿಕಲ್ ಮೆಥಡ್ಸ್, ಸನ್ಲೈಟ್, ಹೀಟ್, ಡ್ರೈ ಹೀಟ್, ಮಾಯ್ಸ್ಟ್ ಹೀಟ್, ಓಝೋನ್, ಫಿಲ್ಟ್ರೇಷನ್ ಆ್ಯಂಡ್ ರೇಡಿಯೇಷನ್. ಕೆಮಿಕಲ್ ಮೆಥಡ್ಸ್: ಆಲ್ಕೋಹಾಲ್, ಆಕ್ಸಿಡೈಸಿಂಗ್ ಏಜೆಂಟ್ಸ್, salts, surface active agents, dyes, aldehyde, phenols, halogens. Sunlight, active germicidal effect due to contain UV rays. Heat, most reliable method of sterilization, can be used two forms, dry heat and moist heat. Dry heat sterilization. ಡ್ರೈ ಹೀಟಲ್ಲಿ ಏನೇನು ಬರುತ್ತಪ್ಪ ಅಂದರೆ, ಸ್ಟೆರಿಲೈಸೇಷನ್ ಮೆಥಡಲ್ಲಿ ರೆಡ್ ಹೀಟ್, ಫ್ಲೇಮಿಂಗ್, ಇನ್ಸಿನರೇಷನ್, ಹಾಟ್ ಏರ್ ಓವನ್. ರೆಡ್ ಹೀಟ್: ಇನಾಕ್ಯುಲೇಟಿಂಗ್ ವೈರ್ಸ್ ಆರ್ ಲೂಪ್ಸ್, ಟಿಪ್ಸ್ ಆಫ್ ಫೋರ್ಸೆಪ್ಸ್, ನೀಡಲ್ಸ್ ಹೆಲ್ಡ್ ಇನ್ ದಿ ಫ್ಲೇಮ್ ಆಫ್ ಬನ್ಸನ್ ಬರ್ನರ್ ಟಿಲ್ ದೇ ಬಿಕಮ್ ರೆಡ್ ಹಾಟ್. ರೆಡ್ ಹೀಟ್ ಮೆಥಡಲ್ಲಿ ವಯರು ಮತ್ತು ಲೂಪ್ಸು, ಫೋರ್ಸೆಪ್ಸ್, ಟಿಪ್ಸು, ನೀಡಲ್ಸ್ ಇದೆಲ್ಲ ಸ್ಟೆರಿಲೈಸ್ ಮಾಡ್ತಾರೆ. ಹೆಂಗೆ ಮಾಡ್ತಾರಪ್ಪ ಅಂದರೆ, ಅದು ನೀಡಲ್ಸು ಥಿಂಗ್ಸ್ ಹೇಳಿದ್ನಲ್ಲ ಅದೆಲ್ಲನೂ ಬನ್ಸನ್ ಬರ್ನರಲ್ಲಿ ಹೀಟ್ ಮಾಡ್ತಾರೆ. ಅದು ಎಷ್ಟು ಹೀಟ್ ಮಾಡ್ತಾರೆ ಅಂದರೆ, ಆ ಥಿಂಗ್ಸ್ಗಳಿರುತ್ತಲ್ಲ ನೀಡಲು, ಫೋರ್ಸೆಪ್ಸು ಅದೆಲ್ಲ ರೆಡ್ ಹಾಟ್ ಆಗೋ ತನಕ ಹೀಟ್ ಮಾಡ್ತಾರೆ. ಇದು ರೆಡ್ ಹೀಟ್ ಮೆಥಡ್ ಸ್ಟೆರಿಲೈಸೇಷನ್ನು. ಫ್ಲೇಮಿಂಗ್: glass slides, scalpels and mouth of culture tubes are passed through Bunsen flame without allowing them to become red. ಗ್ಲಾಸ್ ಸ್ಲೈಡು, ಸ್ಕ್ಯಾಪಲ್ಸು, ಕಲ್ಚರ್ ಟ್ಯೂಬ್ಸ್ ಎಲ್ಲನೂ ಬನ್ಸನ್ ಫ್ಲೇಮಲ್ಲಿ ಹೀಟ್ ಮಾಡ್ತಾರೆ, ಆದರೆ ರೆಡ್ ಹಾಟ್ ಆಗೋಷ್ಟು ಹೀಟ್ ಮಾಡಲ್ಲ. ಇದನ್ನು ಫ್ಲೇಮಿಂಗ್ ಮೆಥಡ್. ಇನ್ಸಿನರೇಷನ್: infective material is reduced into ashes by burning used to treat soiled dressing pathological materials. ಇನ್ಸಿನರೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಫೆಕ್ಷನ್ ಆಗಿರುತ್ತಲ್ಲ ಮೆಟೀರಿಯಲ್ಸು ಅದನ್ನು ಆ್ಯಶ್ ಆಗಿ ಕನ್ವರ್ಟ್ ಮಾಡ್ತಾರೆ. ಯಾವುದಪ್ಪ ಇನ್ಸಿನರೇಟ್ ಮಾಡೋದು ಅಂದರೆ, ಈಗ ಡ್ರೆಸ್ಸಿಂಗ್ಸು, ಬ್ಲಡ್ಡೆಲ್ಲ ಆಗಿರುತ್ತಲ್ಲ ಅದು, ಮತ್ತು ಪೆಥೊಲಾಜಿಕಲ್ ಮೆಟೀರಿಯಲ್ಸ್ನ ಇನ್ಸಿನರೇಷನ್ ಮಾಡ್ತಾರೆ. ಹಾಟ್ ಏರ್ ಓವನ್ ಬಗ್ಗೆ ತಿಳ್ಕೊಳ್ಳೋಣ ಈಗ. ಹಾಟ್ ಏರ್ ಓವನ್ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ನು. 5 ಮಾರ್ಕ್ಗಾದರೂ ಕೇಳ್ಬೋದು, 10 ಮಾರ್ಕ್ಗಾದರೂ ಕೇಳ್ಬೋದು. ವಿತ್ ಡಯಾಗ್ರಾಮ್ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಥಡ್ ಆಫ್ ಸ್ಟೆರಿಲೈಸೇಷನ್ ಆಫ್ ಡ್ರೈ ಹೀಟ್. ಡ್ರೈ ಹೀಟ್ ಮೆಥಡಲ್ಲಿ ಹಾಟ್ ಏರ್ ಓವನ್ನ ಎಲ್ಲ ಕಡೆ ಯೂಸ್ ಮಾಡುವಂಥ ಸ್ಟೆರಿಲೈಸೇಷನ್ ಮೆಥಡು. ದ ಓವನ್ ಈಸ್ ಎಲೆಕ್ಟ್ರಿಕಲಿ ಹೀಟೆಡ್ ಆ್ಯಂಡ್ ಫಿಟ್ಟೆಡ್ ವಿತ್ ಫ್ಯಾನ್ ಅಡಿಕ್ವೇಟ್ ಎನ್ಶ್ಯೂರ್ ಫಿಕ್ಸ್ಡ್ ಅಮೌಂಟ್ ಆಫ್ ಏರ್. ಈ ಓವನ್ನು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡು ಹೀಟ್ ಆಗುತ್ತೆ, ಮತ್ತು ಫ್ಯಾನ್ನ ಫಿಟ್ ಮಾಡಿರ್ತಾರೆ ಅದರೊಳಗಡೆ. ಏನಕ್ಕಪ್ಪ ಫ್ಯಾನ್ ಫಿಟ್ ಮಾಡಿರ್ತಾರೆ ಅಂದರೆ, ಎಷ್ಟು ಅಡಿಕ್ವೇಟ್ ಅಮೌಂಟ್ ಆಫ್ ಏರು ಅದಕ್ಕೆ ಪಾಸ್ ಆಗಬೇಕು, ಅದಕ್ಕೆ ಫ್ಯಾನ್ ಫಿಟ್ ಮಾಡಿರ್ತಾರೆ. ಟೆಂಪ್ರೇಚರ್ 160 ಡಿಗ್ರಿ ಸೆಲ್ಸಿಯಸ್ ಫಾರ್ 2 hours, 170 ಸೆಲ್ಸಿಯಸ್ ಫಾರ್ 1 hour, 180 ಫಾರ್
30 minutes. Uses: sterilize glass, syringe, petri dish, flasks, pipettes, test tubes, surgical instruments like scalpels, scissors, forceps. ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಗ್ಲಾಸು, ಸಿರಿಂಜಸ್ಸು, ಪೆಟ್ರಿ ಡಿಶ್ಶು, ಫ್ಲಾಸ್ಕ್ಸು, ಪಿಪೆಟ್ಸು, ಟೆಸ್ಟ್ ಟ್ಯೂಬ್ಸು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು, ಸ್ಕ್ಯಾಪಲ್ಸು, ಸಿಸರ್ಸು, ಫೋರ್ಸೆಪ್ಸು ಎಲ್ಲನೂ ಸ್ಟೆರಿಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪ್ರಿಕಾಷನ್ಸ್: ಶುಡ್ ಬಿ ನಾಟ್ ಓವರ್ಲೋಡೆಡ್. ಯಾವುದೇ ಕಾರಣಕ್ಕೂ ಅದನ್ನು ಜಾಸ್ತಿ ಓವರ್ಲೋಡ್ ಮಾಡೋ ಆಗಿಲ್ಲ. ಮೆಟೀರಿಯಲ್ ಅರೇಂಜ್ಡ್ ಇನ್ ಎ ಮ್ಯಾನರ್ ಆಫ್ ಫ್ರೀ ಸರ್ಕ್ಯುಲೇಷನ್ ಆಫ್ ಏರ್. ಈಗ ಅದ್ರೊಳಗಡೆ ಮೆಟೀರಿಯಲ್ಸ್ ಇಡ್ತಿರಲ್ಲ, ಅದು ಹೆಂಗೆ ಇಡಬೇಕು ಅಂದರೆ ಪ್ರತಿಯೊಂದು ಮೆಟೀರಿಯಲ್ಸ್ಗೂ ಫ್ರೀಯಾಗಿ ಏರು ಸರ್ಕ್ಯುಲೇಟ್ ಆಗಬೇಕು, ಆ ಥರ ಇಡಬೇಕು. ಟೆಸ್ಟ್ ಟ್ಯೂಬ್ಸ್, ಫ್ಲಾಸ್ಕ್ ಶುಡ್ ಬಿ ಫಿಟ್ಟೆಡ್ ವಿತ್ ಕಾಟನ್ ಪ್ಲಗ್ಸ್. ಟೆಸ್ಟ್ ಟ್ಯೂಬ್ಸು, ಫ್ಲಾಸ್ಕ್ ಇರುತ್ತಲ್ಲ ಅದಕ್ಕೆಲ್ಲ ಕಾಟನ್ ಪ್ಲಗ್ ಮಾಡಿ ಇಡಬೇಕು. ರಬ್ಬರ್ ಮೆಟೀರಿಯಲ್ ಆರ್ ಎನಿ ಇನ್ಫ್ಲಮೇಬಲ್ ಮೆಟೀರಿಯಲ್ ನಾಟ್ ಕೆಪ್ಟ್ ಇನ್ಸೈಡ್ ದಿ ಓವನ್. ರಬ್ಬರ್ ಮೆಟೀರಿಯಲ್ಲು ಮತ್ತು ಇನ್ಫ್ಲಮೇಬಲ್ ಮೆಟೀರಿಯಲ್ಸ್ ಇರುತ್ತಲ್ಲ, ಫೈರ್ ಕ್ಯಾಚ್ ಮಾಡೋದೆಲ್ಲ, ಅದನ್ನೆಲ್ಲ ಓವನ್ ಒಳಗಡೆ ಇಡಬಾರ್ದು. ದ ಓವನ್ ಬಿ ಅಲೌಡ್ ಟು ಕೂಲ್ ಫಾರ್ 2 hours ಬಿಫೋರ್ ಓಪನಿಂಗ್ ದಿ ಡೋರ್ಸ್. ಈಗ ಸ್ಟೆರಿಲೈಸ್ ಆದ ತಕ್ಷಣ ಡೈರೆಕ್ಟ್ ಓಪನ್ ಮಾಡಬಾರ್ದು ಡೋರ್ನ. 2 hours ಹಾಗೆ ಡೋರ್ನ ಕ್ಲೋಸ್ ಮಾಡಿರಬೇಕು. ಯಾಕೆಂದರೆ ಕೂಲ್ ಆದಮೇಲೆ ಡೋರ್ ಓಪನ್ ಮಾಡಬೇಕು ಹಾಟ್ ಏರ್ ಓವನ್ದು. ಮಾಯ್ಸ್ಟ್ ಹೀಟ್ ಸ್ಟೆರಿಲೈಸೇಷನ್ ಬಂದ್ವಿ ಈಗ. ಅಟ್ ಎ ಟೆಂಪ್ರೇಚರ್ ಬಿಲೋ 100 degrees Celsius. ಪ್ಯಾಸ್ಚರೈಸೇಷನ್ ಆಫ್ ಮಿಲ್ಕ್. ಇದು ಪ್ಯಾಸ್ಚರೈಸೇಷನ್ ಅನ್ನು 3 marks ಎಕ್ಸ್ಪೆಕ್ಟೆಡ್ ಕ್ವಶನ್ನು. 2 types ಆಫ್ ಮೆಥಡ್. ಹೋಲ್ಡರ್ ಮೆಥಡ್. ಇದು ಹೋಲ್ಡರ್ ಮೆಥಡು 63 degrees Celsius ಫಾರ್ 30 minutes ಯೂಸ್ ಮಾಡ್ತಾರೆ. ಫ್ಲ್ಯಾಶ್ ಮೆಥಡ್ ಫಾರ್ 72 degrees Celsius ಫಾರ್ 20 seconds. ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಟು ಸ್ಟೆರಿಲೈಸ್ ಆಲ್ ನಾನ್ ಸ್ಪೋರಿಂಗ್ ಪ್ಯಾಥೋಜನ್ಸ್ ಹ್ಯಾಸ್ ಮೈಕೋಬ್ಯಾಕ್ಟೀರಿಯಾ ಆ್ಯಂಡ್ ಸಾಲ್ಮೊನೆಲ್ಲಾ ಕಿಲ್ಡ್. ನಾನ್ ಸ್ಪೋರಿಂಗ್ ಪ್ಯಾಥೋಜನ್ಸ್ ಇರುತ್ತಲ್ಲ ಅದೆಲ್ಲ ಕಿಲ್ ಮಾಡೋಕ್ಕೆ ಪ್ಯಾಸ್ಚರೈಸೇಷನ್ ಮೆಥಡ್ ಯೂಸ್ ಮಾಡ್ತಾರೆ. ಇನ್ಸ್ಪಿಸೇಷನ್. ಸಮ್ ಸೀರಮ್ ಆರ್ ಎಗ್ ಮೀಡಿಯಾ ಸಚ್ ಆಸ್ ಲೋವಿನ್ಸ್ಟನ್, ಜೆನ್ಸನ್ಸ್ ಆ್ಯಂಡ್ ಲಫ್ಲರ್ ಸೀರಮ್ ಸ್ಲೋಪ್ ರೆಂಡರ್ಡ್. ಇದರಲ್ಲಿ ಇನ್ಸ್ಪಿಸೇಷನ್ ಮೆಥಡಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ಎಗ್ ಮೀಡಿಯಾ, ಸೀರಮ್ ಮೀಡಿಯಾ, ಎಲ್ಜೆ ಮೀಡಿಯಾ. ಇದು ಎಲ್ಜೆ ಮೀಡಿಯಾ ಟ್ಯೂಬರ್ಕ್ಯುಲೋಸಿಸ್ ಡಯಾಗ್ನೋಸಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಲಫ್ಲರ್ ಸೀರಮ್ ಸ್ಲೋಪ್ ಇದೆಲ್ಲ ಸ್ಟೆರಿಲೈಸ್ ಮಾಡ್ತಾರೆ. ಅಟ್ ಟೆಂಪ್ರೇಚರ್ 100 degrees Celsius ಬಾಯ್ಲಿಂಗ್. ಬಾಯ್ಲಿಂಗ್ ಫಾರ್ 10 to 30 minutes kills most vegetative forms used to sterilize glass, syringes and rubber stoppers. ಬಾಯ್ಲಿಂಗ್ 100 degrees Celsius ಏನು ಮಾಡುತ್ತೆ ಅಂದರೆ 10 ರಿಂದ 30 ನಿಮಿಷ ಬಾಯ್ಲ್ ಮಾಡಿದ್ರೆ ಎಲ್ಲ ವೆಜಿಟೇಟಿವ್ ಫಾರ್ಮ್ಸ್ನ ಕಿಲ್ ಮಾಡುತ್ತೆ ಬ್ಯಾಕ್ಟೀರಿಯಾ. ವೆಜಿಟೇಟಿವ್ ಫಾರ್ಮಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲನೂ. ಯೂಸ್ಡ್ ಟು ಸ್ಟೆರಿಲೈಸ್ ಗ್ಲಾಸ್, ಸಿರಿಂಜಸ್, ರಬ್ಬರ್ ಸ್ಟಾಪರ್ಸ್. ಏನು ಯೂಸ್ ಮಾಡ್ತಾರೆ ಬಾಯ್ಲಿಂಗ್ ಮೆಥಡ್ನ ಅಂದರೆ ಸ್ಟೆರಿಲೈಸ್ ಗ್ಲಾಸು, ಸಿರಿಂಜು, ರಬ್ಬರ್ಗಳನ್ನ, ಸ್ಟಾಪರ್ಸ್ನ ಸ್ಟೆರಿಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಟಿಂಡಲೈಸೇಷನ್ ಆರ್ ಇಂಟರ್ಮಿಟೆಂಟ್ ಸ್ಟೆರಿಲೈಸೇಷನ್. ಇದು ಅಷ್ಟೇ, ಟಿಂಡಲೈಸೇಷನು 3 marks ಎಕ್ಸ್ಪೆಕ್ಟೆಡ್ ಕ್ವಶನು. ಸ್ಟೀಮ್ ಅಟ್ 100 degrees Celsius ಫಾರ್ 20 minutes. ಸ್ಟೀಮು 100 degrees Celsiusಲ್ಲಿ 20 ನಿಮಿಷ. ಪ್ರಿನ್ಸಿಪಲ್ ಟು ಫಸ್ಟ್ ಎಕ್ಸ್ಪೋಜರ್ ಟು ಕಿಲ್ ಆಲ್ ವೆಜಿಟೇಟಿವ್ ಫಾರ್ಮ್ಸ್. ಟಿಂಡಲೈಸೇಷನ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ ಎಲ್ಲ ವೆಜಿಟೇಟಿವ್ ಫಾರ್ಮ್ಸ್ ಬ್ಯಾಕ್ಟೀರಿಯಾಸ್ಗಳ ಕಿಲ್ ಮಾಡೋದು, ಮೈಕ್ರೋ ಆರ್ಗನಿಸಮ್ಸ್ನ. ಯೂಸ್ಡ್ ಟು ಸ್ಟೆರಿಲೈಸ್ ಎಗ್, ಸೀರಮ್ ಆರ್ ಶುಗರ್ ಕಂಟೈನ್ಡ್ ಮೀಡಿಯಾ. ಏನಕ್ಕಪ್ಪ ಯೂಸ್ ಮಾಡ್ತಾರೆ ಟಿಂಡಲೈಸೇಷನ್ ಮೆಥಡ್ ಅಂದರೆ ಎಗ್, ಸೀರಮ್, ಶುಗರ್ ಕಂಟೈನ್ಡ್ ಮೀಡಿಯಾಸ್ ಇರುತ್ತಲ್ಲ ಅದನ್ನೆಲ್ಲ ಸ್ಟೆರಿಲೈಸ್ ಮಾಡೋಕ್ಕೆ. ಟೆಂಪ್ರೇಚರ್ ಅಬೋವ್ 100 degrees Celsius ಆಟೋಕ್ಲೇವ್. ಸ್ಟೀಮ್ ಅಬೋವ್ 100 degrees Celsius ಆರ್ ಸ್ಯಾಚುರೇಟೆಡ್ ಸ್ಟೀಮ್ ಹ್ಯಾಸ್ ಬೆಟರ್ ಕಿಲ್ಲಿಂಗ್ ಪವರ್ ದ್ಯಾನ್ ಡ್ರೈ ಹೀಟ್. 100 degrees Celsius ಇರೋ ಸ್ಟೀಮು ಮತ್ತು ಸ್ಯಾಚುರೇಟೆಡ್ ಸ್ಟೀಮು ಎರಡು ಡ್ರೈ ಹೀಟ್ ಮೆಥಡ್ಗಿಂತ ಚೆನ್ನಾಗಿ ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗನಿಸಮ್ಸ್ನ ಕಿಲ್ ಮಾಡುತ್ತೆ.
Bacteria are more susceptible to moist heat as bacterial protein coagulates rapidly. ಏನಪ್ಪ ಅಂದರೆ ಬ್ಯಾಕ್ಟೀರಿಯಲ್ ಪ್ರೋಟೀನ್ಸ್ ಕೊಯಾಗ್ಲೇಟ್ಸ್ ಆದಂಗೆ ಬ್ಯಾಕ್ಟೀರಿಯಾಸು ಮಾಯಿಸ್ಟಿಗೆ ತುಂಬ ಸಸೆಪ್ಟಬಲ್ ಆಗಿರುತ್ತೆ. ಸ್ಯಾಚುರೇಟೆಡ್ ಸ್ಟೀಮ್ ಪೆನೆಟ್ರೇಟ್ಸ್ ಪೋರಸ್ ಮೆಟೀರಿಯಲ್ ಈಸಿಲಿ. ಈ ಸ್ಯಾಚುರೇಟೆಡ್ ಸ್ಟೀಮ್ ಇರುತ್ತಲ್ಲ ಅದು ಪೋರಸ್ ಆಗಿರೋ ಮೆಟೀರಿಯಲ್ಸ್ನ ಪೆನೆಟ್ರೇಟ್ ಮಾಡುತ್ತೆ ಈಸಿಯಾಗಿ. ಕಾಂಪೋನೆಂಟ್ಸ್ ಆಫ್ ಆಟೋಕ್ಲೇವ್. Most autoclave contain a sterilizing chamber to place articles. Sterilizing chambers ಇರುತ್ತೆ ಅದರೊಳಗಡೆ ಆರ್ಟಿಕಲ್ಸ್ನ ಇಡೋದಕ್ಕೆ. ಎ ಸ್ಟೀಮ್ ಜಾಕೆಟ್ ವೇರ್ ಸ್ಟೀಮ್ ಈಸ್ ಮೇಂಟೈನ್. ಸ್ಟೀಮ್ ಜಾಕೆಟ್ ಇರುತ್ತೆ ಸ್ಟೀಮ್ ಮೇಂಟೈನ್ ಮಾಡೋಕ್ಕೆ. ಸ್ಟೀಮ್ ಫ್ಲೋ ಫ್ರಮ್ ಸ್ಟೀಮ್ ಜಾಕೆಟ್ ಇಂಟು ಸ್ಟೆರಿಲೈಸಿಂಗ್ ಚೇಂಬರ್. ಸ್ಟೀಮ್ ಏನಾಗುತ್ತಪ್ಪ ಅಂದರೆ ಸ್ಟೀಮ್ ಜಾಕೆಟಿಂದ ಸ್ಟೆರಿಲೈಸಿಂಗ್ ಚೇಂಬರ್ಗೆ ಫ್ಲೋ ಆಗುತ್ತೆ. ಕೂಲ್ ಏರ್ ಇಸ್ ಫೋರ್ಸ್ಡ್ ಔಟ್. ತಣ್ಣಗಿರೋ ಏರು ಆಚೆ ಬರುತ್ತೆ. ಎ ಸ್ಪೆಷಲ್ ವ್ಯಾವ್ ಇನ್ಕ್ರೀಸ್ಡ್ ದಿ ಪ್ರೆಷರ್ ಟು 15 pounds square inch ಅಬೌವ್ ನಾರ್ಮಲ್ ಅಟ್ಮಾಸ್ಫಿಯರ್ ವೇರ್. ಒಂದು ವ್ಯಾಲ್ವ್ ಇರುತ್ತೆ ಅದು ಪ್ರೆಷರ್ನ ಇನ್ಕ್ರೀಸ್ ಮಾಡುತ್ತೆ 15 poundsಇಂದ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ. ಯೂಸಸ್ ಏನಪ್ಪ ಅಂದರೆ ಆಟೋಕ್ಲೇವ್ದು ಸ್ಟೆರಿಲೈಸಿಂಗ್ ಕಲ್ಚರ್ ಮೀಡಿಯಾಸ್, ಇನ್ಸ್ಟ್ರೂಮೆಂಟ್, ಡ್ರೆಸ್ಸಿಂಗ್ಸ್, ಇಂಟ್ರಾವೆನಸ್ ಎಕ್ವಿಪ್ಮೆಂಟ್ಸ್, ಸೊಲ್ಯೂಷನ್ಸ್, ಸಿರಿಂಜಸ್, ಟ್ರಾನ್ಸ್ಫ್ಯೂಷನ್ ಎಕ್ವಿಪ್ಮೆಂಟ್ಸ್, ನ್ಯೂಮರಸ್ ಅದರ್ ಐಟಮ್ಸ್ ವಿತ್ ಸ್ಟ್ಯಾಂಡ್ ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಏನೇನು ಯೂಸ್ ಮಾಡ್ತಾರೆ ಅಂದರೆ ಕಲ್ಚರ್ ಮೀಡಿಯಾಸ್ನ ಸ್ಟೆರಿಲೈಸ್ ಮಾಡೋಕ್ಕೆ, ಇನ್ಸ್ಟ್ರೂಮೆಂಟ್ಸು, ಡ್ರೆಸ್ಸಿಂಗ್ಸು, ಇಂಟ್ರಾವೆನಸ್ ಎಕ್ವಿಪ್ಮೆಂಟ್ಸು, ಸೊಲ್ಯೂಷನ್ಸು, ಸಿರಿಂಜಸ್ಸು, ಟ್ರಾನ್ಸ್ಫ್ಯೂಷನ್ ಎಕ್ವಿಪ್ಮೆಂಟ್ಸು ಆ್ಯಂಡ್ ನ್ಯೂಮರಸ್ ಅದರ್ ಐಟಮ್ಸ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಮತ್ತು ಇನ್ನು ಜಾಸ್ತಿ ಹೈ ಟೆಂಪ್ರೇಚರಲ್ಲಿ ಕೆಲವೊಂದಿರುತ್ತಲ್ಲ ಇನ್ಸ್ಟ್ರೂಮೆಂಟ್ಸು ಟಾಲರೇಟ್ ಮಾಡೋಕ್ಕೆ, ಆ ಥರದ್ದು ಸ್ಟೆರಿಲೈಸ್ ಮಾಡ್ತಾರೆ. ದ ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಯೂಸಸ್ ಟು ಸ್ಟೆರಿಲೈಸ್ ಬ್ಯಾಕ್ಟೀರಿಯಾಲಜಿಕಲ್ ಮೀಡಿಯಾ ಆ್ಯಂಡ್ ಡೆಸ್ಟ್ರಾಯ್ ಪ್ಯಾಥೋಜೆನಿಕ್ ಕಲ್ಚರ್. ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಏನು ಮಾಡ್ತಾರಪ್ಪ ಅಂದರೆ ಬ್ಯಾಕ್ಟೀರಿಯಾಲಜಿಕಲ್ ಮೀಡಿಯಾಗಳಿರುತ್ತಲ್ಲ ಅದನ್ನು ಸ್ಟೆರಿಲೈಸ್ ಮಾಡೋಕ್ಕೆ ಆ್ಯಂಡ್ ಪ್ಯಾಥೋಜನ್ ಕಲ್ಚರ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆಟೋಕ್ಲೇವ್ನ. ಫಿಲ್ಟ್ರೇಷನ್ನು 3 marks ಎಕ್ಸ್ಪೆಕ್ಟೆಡ್ ಕ್ವಶನು. ದಿಸ್ ಮೆಥಡ್ ಯೂಸ್ಡ್ ಫಾರ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಅಫೆಕ್ಟೆಡ್ ಬೈ ಹೀಟಿಂಗ್. ಫಿಲ್ಟ್ರೇಷನ್ ಮೆಥಡ್ನ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಕೆಲವೊಂದು ಥಿಂಗ್ಸ್ಗಳಿರುತ್ತೆ ಅದು ಹೀಟ್ ಮಾಡಿ ಸ್ಟೆರಿಲೈಸ್ ಮಾಡೋಕ್ಕಾಗಲ್ಲ ಅಂತ ಅದನ್ನು ಸ್ಟೆರಿಲೈಸ್ ಮಾಡೋಕ್ಕೆ ಫಿಲ್ಟ್ರೇಷನ್ನ ಯೂಸ್ ಮಾಡ್ತಾರೆ. ಟು ಸ್ಟೆರಿಲೈಸ್ ಸೀರಾ, ಶುಗರ್, ಆ್ಯಂಟಿಬಯೋಟಿಕ್ ಸೊಲ್ಯೂಷನ್. ಏನೇನು ಸ್ಟೆರಿಲೈಸ್ ಮಾಡ್ತಾರೆ? ಸೀರಮ್, ಶುಗರ್, ಆ್ಯಂಟಿಬಯೋಟಿಕ್ ಸೊಲ್ಯೂಷನ್ಸ್. ಸಪ್ರೇಷನ್ ಆಫ್ ಟಾಕ್ಸಿನ್ ಆ್ಯಂಡ್ ಬ್ಯಾಕ್ಟೀರಿಯೋಫೇಜಸ್ ಫ್ರಮ್ ಬ್ಯಾಕ್ಟೀರಿಯಾ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಪ್ರೇಟ್ ಮಾಡ್ತಾರೆ ಟಾಕ್ಸಿನ್ಸು ಮತ್ತು ಬ್ಯಾಕ್ಟೀರಿಯೋಫೇಜ್ನ ಬ್ಯಾಕ್ಟೀರಿಯಾದಿಂದ. ಪ್ಯೂರಿಫಿಕೇಷನ್ ಆಫ್ ವಾಟರ್. ನೆಕ್ಸ್ಟು ಸ್ಟೆರಿಲೈಸೇಷನ್ ಆಫ್ ಹೈಡ್ರೇಟೆಡ್ ಫ್ಲೂಯಿಡ್ನ ಸ್ಟೆರಿಲೈಸ್ ಮಾಡ್ತಾರೆ. ಟೈಪ್ಸ್ ಆಫ್ ಫಿಲ್ಟರ್ಸ್: ಕ್ಯಾಂಡಲ್ ಫಿಲ್ಟರ್, ಮೆಂಬ್ರೇನ್ ಫಿಲ್ಟರ್ಸ್, ಸಿರಿಂಜ್ ಫಿಲ್ಟರ್ಸ್. ರೇಡಿಯೇಷನ್ಸಲ್ಲೂ ಇದೆ ಸ್ಟೆರಿಲೈಸೇಷನು, ರೇಡಿಯೇಷನ್ಸಿಂದನೂ ಮಾಡ್ಬೋದು. ಅಯೋನೈಸಿಂಗ್ ರೇಡಿಯೇಷನ್ ಇನ್ಕ್ಲೂಡ್ ಗಾಮಾ ರೇಸ್ ಆ್ಯಂಡ್ ಕಾಸ್ಮಿಕ್ ರೇಸ್. ದೇ ಹ್ಯಾವ್ ಹೈ ಪೆನೆಟ್ರೇಟಿಂಗ್ ಪವರ್. ಇದು ಗಾಮಾ ರೇಸ್ ಮತ್ತು ಕಾಸ್ಮಿಕ್ ರೇಸ್ ಇದೆಲ್ಲ ತುಂಬ ಪೆನಿಟ್ರೇಟ್ ಪವರ್ ಇರುತ್ತೆ. ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಇನ್ಕ್ಲೂಡ್ ಇನ್ಫ್ರಾರೆಡ್, UV ರೇಸ್. ಇದೆಲ್ಲ ರೇಡಿಯೇಷನ್ಸ್ ಯೂಸ್ ಮಾಡಿಕೊಂಡು ಸ್ಟೆರಿಲೈಸ್ ಮಾಡ್ತಾರೆ. ಕೆಮಿಕಲ್ ಮೆಥಡ್ಸಲ್ಲಿ ಹೈ ಲೆವೆಲ್ ಆಫ್ ಡಿಸ್ಇನ್ಫೆಕ್ಟೆಂಟ್ ಯೂಸ್ ಟು ಸ್ಟೆರಿಲೈಸ್ ಎಂಡೋಸ್ಕೋಪ್ಸ್, ಸಿಸ್ಟೋಸ್ಕೋಪ್ಸ್ ಆ್ಯಂಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್. ಹೈ ಲೆವೆಲ್ ಡಿಸ್ಇನ್ಫೆಕ್ಟೆಂಟ್ನ ಎಂಡೋಸ್ಕೋಪ್ಸು, ಸಿಸ್ಟೋಸ್ಕೋಪ್ಸು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ನ ಸ್ಟೆರಿಲೈಸ್ ಮಾಡೋಕ್ಕೆ ಇದು ಮಾಡ್ತಾರೆ. ಹೈ ಲೆವೆಲ್ ಡಿಸ್ಇನ್ಫೆಕ್ಟೆಂಟ್ ಯಾವುದಪ್ಪ ಅಂದರೆ ಗ್ಲುಟ್ರಾಲ್ಡಿಹೈಡು, ಹೈಡ್ರೋಜನ್ ಪೆರಾಕ್ಸೈಡು, ಪೆರಾಸಿಟಿಕ್ ಆ್ಯಸಿಡು, ಕ್ಲೋರಿನು. ಈಗ ನೆಕ್ಸ್ಟು ಇಂಟರ್ಮೀಡಿಯೇಟ್ ಲೆವೆಲ್ ಡಿಸ್ಇನ್ಫೆಕ್ಟೆಂಟ್ಸ್ ಯೂಸ್ ಟು ಸ್ಟೆರಿಲೈಸ್ ಲೆರಿಂಗೋಸ್ಕೋಪ್ಸ್, ಫೈಬರ್ ಆಪ್ಟಿಕ್ ಎಂಡೋಸ್ಕೋಪ್ಸ್. ಡಿಸ್ಇನ್ಫೆಕ್ಟೆಂಟ್ ಇನ್ಕ್ಲೂಡ್
ಆಲ್ಕೋಹಾಲ್ಸ್, ಐಡೋಫೋರ್ಸ್, ಫಿನಾಲಿಕ್ ಕಾಂಪೌಂಡ್ಸ್. ಇದೇನಪ್ಪ ಮಾಡ್ತಾರೆ ಅಂದರೆ ಇಂಟರ್ಮೀಡಿಯೇಟ್ ಡಿಸ್ಇನ್ಫೆಕ್ಟೆಂಟ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಲೆರೆಂಗೋಸ್ಕೋಪ್ನ ಸ್ಟೆರಿಲೈಸ್ ಮಾಡೋಕ್ಕೆ, ಫೈಬರ್ ಆಪ್ಟಿಕ್ ಎಂಡೋಸ್ಕೋಪ್ಸ್ನ ಡಿಸ್ಇನ್ಫೆಕ್ಟ್ ಮಾಡೋಕ್ಕೆ ಇದು ಮಾಡ್ತಾರೆ. ಈ ಇಂಟರ್ಮೀಡಿಯೇಟ್ ಡಿಸ್ಇನ್ಫೆಕ್ಟೆಂಟ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಆಲ್ಕೋಹಾಲು, ಐಡೋಫೋರ್ಸು, ಫಿನಾಲಿಕ್ ಕಾಂಪೌಂಡ್ಸು. ಲೋ ಲೆವೆಲ್ ಆಫ್ ಡಿಸ್ಇನ್ಫೆಕ್ಟೆಂಟ್ ಯೂಸ್ ಟು ಸ್ಟೆರಲೈಸ್ ಸ್ಟೆಥೋಸ್ಕೋಪ್ಸ್. ಲೋ ಲೆವೆಲ್ ಡಿಸ್ಇನ್ಫೆಕ್ಟೆಂಟ್ನ ಸ್ಟೆಥೋಸ್ಕೋಪ್ ಸ್ಟೆರಿಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಎಕ್ಸಾಂಪಲು ಐಡೋಫೋರ್ಸ್, ಫಿನಾಲಿಕ್ ಕಾಂಪೌಂಡ್ಸ್. ಕೆಮಿಕಲ್ ಯೂಸ್ಡ್ ಆ್ಯಸ್ ಡಿಸ್ಇನ್ಫೆಕ್ಟೆಂಟ್ಸ್. ಆಲ್ಕೋಹಾಲ್ಸಲ್ಲಿ ಈಥೈಲ್ ಆಲ್ಕೋಹಾಲ್, ಐಸೋಪ್ರೊಪೈಲ್ ಆಲ್ಕೋಹಾಲ್ನ ಯೂಸ್ ಮಾಡ್ತಾರೆ. ಆಲ್ಡಿಹೈಡ್ಸಲ್ಲಿ ಫಾರ್ಮಾಲ್ಡಿಹೈಡು, ಗ್ಲಿಟ್ರಾಲ್ಡಿಹೈಡು. ಫಿನಾಲ್ಸಲ್ಲಿ ಏರೋಜಾಲು, ಡೊಲೋಎಕ್ಸಿಡಿನ್. ಮತ್ತು ಹ್ಯಾಲೋಜನ್ಸಲ್ಲಿ ಕ್ಲೋರಿನ್ನು, ಅಯೋಡಿನು. ಆಕ್ಸಿಡೈಸಿಂಗ್ ಏಜೆಂಟಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್, ಪ್ಯಾರಾ ಅಸಿಟಿಕ್ ಆಸಿಡ್. ವೇಫರ್ ಫೇಸ್ ಡಿಸ್ಇನ್ಫೆಕ್ಟೆಂಟ್ಸ್ ಫಾರ್ಮಾಲ್ಡಿಹೈಡ್, ಗ್ಯಾಸ್ ಇಥಿಲಿನ್ ಡೈಆಕ್ಸೈಡ್. ಇದು ಚಾರ್ಟ್ ಇದೆಯಲ್ಲ ಕೆಮಿಕಲ್ ಯೂಸ್ಡ್ ಆಸ್ ಡಿಸ್ಇನ್ಫೆಕ್ಟೆಂಟ್ಸ್, ಇದನ್ನು 3 ಮಾರ್ಕ್ಸ್ ಕೇಳ್ಬೋದು. ನೇಮ್ ಟು ಆಲ್ಕೋಹಾಲ್ ಡಿಸ್ಇನ್ಫೆಕ್ಟೆಂಟ್ಸ್, ನೇಮ್ ಟು ಆಲ್ಡಿಹೈಡ್ಸ್, ಫಿನಾಲ್ಸ್, ಎಕ್ಸಾಂಪಲ್ ಕೊಡಿ ಒಂದೆರಡು ಅಂತ ಕೇಳ್ಬೋದು. ಇದಿಷ್ಟು ಸ್ಟೆರಿಲೈಸೇಷನ್ ಕಂಪ್ಲೀಟ್ ಮಾಡುತ್ತೆ. ವಿಡಿಯೋನ ಲೈಕ್ ಮಾಡಿ, ಮತ್ತು ಇದೇ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.